ಈ ತಾಯಿಯ ಬಗ್ಗೆ ಒಂದು ವಿಚಾರ ಗೊತ್ತಾ ನಮಗೆ? ಬಿಗ್ ಬಾಸ್ಗೆ ಅಲ್ಲಿ ಕರಿತಾ ಇದ್ದಾರೆ ಮನೆಯವ್ರು ಬಂದು ನೋಡಬೇಕು ಅಂತ. ಮನೆಯಲ್ಲಿ ಹಸು ಕರು ಹಾಕಿದೆ ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ನನಗೆ ಬಿಗ್ ಬಾಸ್ ಬರೋಕ್ಕಾಗಲ್ಲ, ನನ್ನ ಬಿಗ್ ಬಾಸ್ ಏನಿದ್ರು ಕೂಡ ಇಲ್ಲಿರುವಂಥ ಹಸುಗಳು ನನ್ನ ಗೋವು ಅಂತ ಹೇಳ್ಕೊಂಡೇ ನಿಂತಿರುವಂಥ ತಾಯಿ. ಆದರೆ ಗೋವಿನ ಪ್ರೀತಿ ಅಂತ ಹೇಳೋದು ನಾವು ಪುಸ್ತಕದಲ್ಲಿ ಬರೆಯೋದು, ಭಾಷಣಗಳಲ್ಲಿ ಹೇಳೋದಲ್ಲ, ಅದ್ರ ಜೊತೆಗೆ ಬದುಕಿ ತೋರಿಸೋದು ಅಂತ. ಅದನ್ನು ಈ ತಾಯಿ ಮಾಡ್ತಾ ಇದ್ದಾರೆ. ಮೊದಲು ನನ್ನ ಹತ್ರ ರೋಹಿಣಿಯವ್ರ ಮಗಳು ಅಂತ ಹೇಳ್ತಿದ್ರು, ಈಗ ಚೈತ್ರ ಕುಂದಾಪುರ ತಾಯಿ ಅಂತ ಎಲ್ಲೋದ್ರೆ ಹಾಗೆ ಹೇಳ್ತಾ ಇದ್ದಾರೆ ಎಲ್ಲರೂ. ಎಷ್ಟು ಈಗ ತುಂಬ ಜನ ಅಲ್ಲಿ ಸಂಘದಲ್ಲಿ ಹೋದಾಗಲೂ ಅದೇ ಹೇಳ್ತಾ ಇದ್ರು. ಇವರು ಮಹಾತಾಯಿ. ಅಂತಹ 3 ಜನ ಹೆಣ್ಮಕ್ಕಳಿಗೆ ಜನ್ಮವನ್ನು ಕೊಟ್ಟು, ಆ ಹೆಣ್ಮಕ್ಕಳಲ್ಲೂ ಕೂಡ ನಮಗೆ ಗಂಡು ಮಕ್ಕಳಿಲ್ಲ ಅನ್ನುವಂತಹ ಕೊರಗನ್ನು ಬದಿಗಿಟ್ಟು ಗಂಡು ಮಕ್ಕಳ ರೀತಿಯಲ್ಲೇ ಚೈತ್ರ ಕುಂದಾಪುರ ಅವರನ್ನು ಬೆಳೆಸುವುದಕ್ಕೆ ಸಂಪೂರ್ಣವಾದ ಸಹಕಾರ, ಅವರು ಬೆಳೆಯೋದಕ್ಕೆ ಪೂರ್ತಿಯಾಗಿ ನಂಬಿಕೆಯ ಸಹಕಾರವನ್ನು ಆ ಮಗಳಿಗೆ ಕೊಟ್ಟು ಇವತ್ತು ರಾಜ್ಯದಾದ್ಯಂತ ಒಬ್ಬಳು ಹೆಣ್ಮಗಳಾಗಿದ್ದರೂ ಕೂಡ ಒಂದು ಗಂಡಸಿಗಿರುವಂಥ ಶಕ್ತಿಯನ್ನು ತೋರ್ಪಡಿಸೋದಕ್ಕೆ ಅವಕಾಶವನ್ನು ಕೊಟ್ಟಿರುವಂಥ ಚೈತ್ರ ಕುಂದಾಪುರ ಅವರ ತಾಯಿ. ಇವರ ಬಗ್ಗೆ ನಾವು ಮಾತಾಡಬೇಕಾಗಿರೋದು. ಅವರು ಮಾತಾಡ್ತಾರೆ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಒಂದು ಕ್ಯಾಮರಾದ ಮುಂದೆ ಬಂದಿರೋದಕ್ಕೆ ಅಮ್ಮ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಅವರ ಹೆಸರು ರೋಹಿಣಿ ಅಂತ. ಆ್ಯಕ್ಚುಲಿ ಅವರು ಆಲ್ಮೋಸ್ಟ್ ಆಗಿ ದಿನದ 24 ಗಂಟೆಯಲ್ಲಿ ಒಂದು 5-6-7-8 ಗಂಟೆ ಹೊತ್ತು ನಿದ್ದೆಯನ್ನು ಮಾಡಿದರೆ ಉಳಿದಂಥ ಸಮಯ ಪೂರ್ತಿ ಗೋವುಗಳ ಜೊತೆಗೆ ಕಳೀತಾರೆ ಅಂತ ಹೇಳುವಂಥದ್ದು ಗೊತ್ತಾಯಿತು. ಅಂದರೆ ಗೋವಿನ ಮೇಲೆ ಅಷ್ಟು ಪ್ರೀತಿ, ಅದೇ ಪ್ರೀತಿ ಧರ್ಮದ ಬಗ್ಗೆ ಕೂಡ ಅವರ ಮಗಳಿಗೆ ಬಂದಿದೆ ಅಂತ ನಾವು ಭಾವಿಸ್ಕೊಳ್ಬೋದು. ಅಮ್ಮ ಹೇಗಿದ್ದೀರಿ ಇವಾಗ? ಟಿವಿಯಲ್ಲೆಲ್ಲ ಬಂದ್ರಿ, ಎಷ್ಟು ಖುಷಿ ಆಯಿತು ಅಲ್ಲ? ಓಕೆ, ಮಗಳು ಒಳಭಾಗದಲ್ಲಿ ಬಿಗ್ ಬಾಸ್ ಮನೆ ಒಳಭಾಗದಲ್ಲಿರುವಾಗ ಅಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ರು, ಎಲ್ರಿಗೂ ಖುಷಿ ಆಗ್ತಾ ಇತ್ತು. ಇದೆಲ್ಲ ನೋಡ್ತಿರುವಾಗ ನಿಮಗೆ ಎಷ್ಟು ಹ್ಯಾಪಿ ಆಗ್ತಾ ಇತ್ತು? ಇಲ್ಲಿ ಖುಷಿ ಆಗ್ತಿತ್ತು ಆಟ ಆಡುವಾಗ, ಮತ್ತೆ ಅಲ್ಲಿ ಮನೆ ಒಳಗಿರುವವರೆಲ್ಲ ಸ್ವಲ್ಪ ಟಾರ್ಗೆಟ್ ಮಾಡ್ತಿರುವಾಗ ಸ್ವಲ್ಪ ಬೇಜಾರಾಗ್ತಿತ್ತು ಅಷ್ಟೇ. ನಿಮ್ಮ ಬಗ್ಗೆ ಚಿಂತೆ ಆಗ್ತಿತ್ತಂತೆ ಅವರಿಗೆ ಒಳಭಾಗದಲ್ಲಿರುವಾಗ? ಹೌದು, ಅವಳಿಗೆ ಅದು ಹೇಳ್ತಿಲ್ಲ ಅಲ್ಲ, ಅಂದ್ರೆ ಇಲ್ಲಿ ಏನಾಯ್ತು, ಮನೆ ಹತ್ರ ಏನಾಯ್ತು ಎಂತಾಯ್ತು ಅಂತ ಬೇಜಾರು ಮಾಡ್ಕೊಂತಿರ್ಲಿ, ಒಬ್ಳೆ ಇರ್ತಿಲ್ಲಲ್ಲ ಅಂತ. ಓಕೆ, ಈ 100 ದಿನಗಳು ಅಂದ್ರೆ 3 ತಿಂಗಳು ಪ್ಲಸ್ ಅಲ್ಲಿ ಕಳೆಯೋದಂದ್ರೆ ಸಣ್ಣ ವಿಷಯ ಅಲ್ಲ, ಬಹಳ ದೊಡ್ಡ ವಿಚಾರನೆ. ಇದೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ಅದರ ಜೊತೆಗೆ ಅವ್ರು ಬಿಗ್ ಬಾಸ್ ಮನೇಲಿದ್ದಾಗ ನಿಮ್ಮ ಅಕ್ಕಪಕ್ಕದವರೆಲ್ಲ ನಿಮ್ಮ ಜೊತೆಗೆ ಏನ್ ಮಾತಾಡ್ತಿದ್ರು ಅವ್ರ ಬಗ್ಗೆ? ಅವ್ರ ಬಗ್ಗೆ ಒಳ್ಳೆ ಖುಷಿ ಮಾತಾಡ್ತಿದ್ಲು. ಒಂದ್ಸಲ ಹಾಗಾಯ್ತು, ಈಗ ಒಳ್ಳೆ ಹೆಸರು ಬಂತು, ನಿಮಗೊಂದು ಖುಷಿ. ಮೊದಲು ನನ್ನ ಹತ್ರ ರೋಹಿಣಿಯವ್ರ ಮಗಳು ಅಂತ ಹೇಳ್ತಿದ್ರು, ಈಗ ಚೈತ್ರ ಕುಂದಾಪುರ ತಾಯಿ ಅಂತ ಎಲ್ಲೋದ್ರೆ ಹಾಗೆ ಹೇಳ್ತಾ ಇದ್ದಾರೆ ಎಲ್ಲರೂ. ಎಷ್ಟು ಈಗ ತುಂಬ ಜನ ಅಲ್ಲಿ ಸಂಘದಲ್ಲಿ ಹೋದಾಗಲೂ ಅದೇ ಹೇಳ್ತಾ ಇದ್ರು. ಖುಷಿ ಆಯ್ತು ತುಂಬ. ಓಕೆ, ಅಂದ್ರೆ ನಿಮಗೂ ತುಂಬಾ ಖುಷಿ ಆಯ್ತು ಆ ಒಂದು ವೇದಿಕೆ ಸಿಕ್ಕಿರೋದು. ಬಹುಮಾನ ಅಲ್ಲಿ ಪ್ರೈಸ್ ಗೆದ್ರೋ ಗೆಲ್ವೋ ಗೊತ್ತಿಲ್ಲ, ಆದ್ರೆ ಇಡೀ ಕರ್ನಾಟಕದ ಜನರ ಒಂದು ಪ್ರೀತಿ ಗೆಲ್ಸಿದ್ರು ಅಂತ ಹೇಳಿ ಖುಷಿ ಇದೆ ನಿಮಗೆ ಅಲ್ವಾ? ಜನರೇ ಗೆಲ್ಸಿದ್ದೆ ಅಂತ ಹೇಳ್ಬೋದು ಅಲ್ವಾ? ಓಕೆ, ಮುಂದೆ ಮತ್ತೆ ಅವರು ಮೊದಲಿನ ತರಾನೇ ಮಾತು, ಆ ಸಮಾಜದಲ್ಲಿರುವಂತಹ ಸಣ್ಣ ಪುಟ್ಟ ತೊಂದರೆಗಳನ್ನೆಲ್ಲ ತನ್ನ ಮಾತಿನ ಮೂಲಕ ಸರಿ ಮಾಡಿಸೋದಕ್ಕೆ ನಾನು ಮತ್ತೆ ಬರ್ತೇನೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಆಶೀರ್ವಾದ ಎಷ್ಟಿದೆ ಅಂತ? ತುಂಬಾ ಇದೆ, ದೇವರ ಆಶೀರ್ವಾದ ಮೊದಲು, ಆಮೇಲೆ ನಂದಷ್ಟೇ. ಓಕೆ, ನಿಮಗೆ ಗೋವುಗಳಂದ್ರೆ ಯಾಕೆ ಅಮ್ಮ ಇಷ್ಟು ತುಂಬಾ ಪ್ರೀತಿ? ನಮ್ಮ ಮನೆಯಲ್ಲೂ ಸಣ್ಣ ದಿನದ ಗೋವೇ ಸಾಕಿದ್ದು ನಮ್ಮ ಅಪ್ಪನ ಮನೆಯಲ್ಲಿ. ಆಗ ನಂಗೆ ಅವನ್ನ ಬಿಟ್ಟಿರೋಕ್ಕಲ್ಲ, ಇಲ್ಲಿರೋದೇ ಕಡಿಮೆ, ನಾನು ದನದ ಹತ್ರ ಅಲ್ಲಿ ಇರೋದೇ ಜಾಸ್ತಿ ಹೆಚ್ಚಾಗಿ. ಇವಾಗ ಎಷ್ಟು ದನಗಳಿದೆ? ಎಲ್ಲ ಒಂದೇ ಅಪ್ಪ, ಹೆಚ್ಚು ಕಟ್ಟು ಹೊರಗಡೆ ಎಲ್ಲ ಸಾಕಕ್ಕೆ ಆಗೋದಿಲ್ಲ, ಮತ್ತು ತುಂಬ ಸಾಕೋದು ಕಷ್ಟ ಆಗುತ್ತೆ, ಹಾಗಾಗಿ ಒಂದೇ ಸಾಕೊಂಡಿದ್ದೇನೆ. ಈ ನಿಮ್ಮ ಮಗಳಿಗೆ ಒಬ್ಬ ಗಂಡಸಿಗಿರೋದಕ್ಕಿಂತಲೂ ಜಾಸ್ತಿ ಧೈರ್ಯ ಇದೆ. ಇದು ನೋಡೋಕೆ ಎಷ್ಟು ನೀವು ಹೇಳಿದ್ರೆ ಅವ್ರ ಜೊತೆ ಕಮ್ಮಿ ಮಾಡ್ಕೋ ಇದೆಲ್ಲ ಏನಾದರೂ ನೀವು ಬುದ್ಧಿಮಾತ? ಭಯ, ಹೊಲಗೆಲ್ಲ ಹೋದ್ರೆ ಏನು ಹೆದರಿಕೆ ಆಗುತ್ತೆ, ಏನು ಮಾತಾಡ್ತಾಳೆ, ಯಾರು ಏನು ಹೇಳ್ತಾರೆ ಅಂತ ಹೆದರಿಕೆ ಆಗ್ತಿತ್ತು. ಧೈರ್ಯ ಉಂಟು ಅಲ್ವಾ? ಓಕೆ, ಇವತ್ತು ಅವ್ರು ಬಿಗ್ ಬಾಸ್ ಮನೆ ಒಳಗೆ ಇರಬೇಕಿದ್ರೆ ನಿಮ್ಮ ಮನೇಲಿ ಒಂದು ದನ ಕರು ಹಾಕುತ್ತೆ, ಇದೆಷ್ಟು ಖುಷಿ ಆಯ್ತು ನಿಮಗೆ? ಖುಷಿ ಆಯ್ತು. ಅವಳ ಹತ್ರ ಹೇಳಿಸ್ಲಿಕ್ಕೆ ಹೇಳಿದ್ಲಾ, ನಾನು ಹೇಳ್ದೆ ಅಲ್ಲ, ಕರು ಹಾಕಿದ್ದು ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದೆ. ಈ ತಾಯಿಯ ಬಗ್ಗೆ ಒಂದು ವಿಚಾರ ಗೊತ್ತಾ ನಮಗೆ? ಬಿಗ್ ಬಾಸ್ಗೆ ಅಲ್ಲಿ ಕರಿತಾ ಇದ್ದಾರೆ ಮನೆಯವ್ರು ಬಂದು ನೋಡಬೇಕು ಅಂತ. ಮನೆಯಲ್ಲಿ ಹಸು ಕರು ಹಾಕಿದೆ ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ನನಗೆ ಬಿಗ್ ಬಾಸ್ ಬರೋಕ್ಕಾಗಲ್ಲ, ನನ್ನ ಬಿಗ್ ಬಾಸ್ ಏನಿದ್ರು ಕೂಡ ಇಲ್ಲಿರುವಂಥ ಹಸುಗಳು ನನ್ನ ಗೋವು ಅಂತ ಹೇಳ್ಕೊಂಡೇ ನಿಂತಿರುವಂಥ ತಾಯಿ. ಆದರೆ ಗೋವಿನ ಪ್ರೀತಿ ಅಂತ ಹೇಳೋದು ನಾವು ಪುಸ್ತಕದಲ್ಲಿ ಬರೆಯೋದು, ಭಾಷಣಗಳಲ್ಲಿ ಹೇಳೋದಲ್ಲ, ಅದ್ರ ಜೊತೆಗೆ ಬದುಕಿ ತೋರಿಸೋದು ಅಂತ. ಅದನ್ನು ಈ ತಾಯಿ ಮಾಡ್ತಾ ಇದ್ದಾರೆ. ಗೋವು ಬಿಟ್ಟರೆ ಅವರಿಲ್ಲ, ಅವ್ರು ಬಿಟ್ಟರೆ ಗೋವಿಲ್ಲ ಅಂತ ಹೇಳೋ ರೀತಿಯಲ್ಲಿ ಇದ್ದೀರಿ ಅಲ್ವಾ? ಅದೇ ನಾನು ನಿಮ್ಮ ಜೊತೆ ಮಾತಾಡೋಕೆ ಅವ್ರ ಛತ್ರ ಕೇಳಿದರು, ಇವ್ರನ್ನ ಇಲ್ಲಿ ಮಾತಾಡಿಸೋ ಬದಲು ಹಟ್ಟಿಯಲ್ಲಿ ಮಾತಾಡ್ಸಿರಿ ಇನ್ನೂ ಚೆನ್ನಾಗಿರುತ್ತೆ, ರಿಯಾಲಿಟಿ ಇರುತ್ತೆ ಅಂತ. ಸೊ ಎನಿವೇ ಅಮ್ಮ, ನಿಮಗೆ ದೇವರ ಆಶೀರ್ವಾದ ಕೊಡಲಿ.
ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ ಆರೋಗ್ಯಕ್ಕೋಸ್ಕರ ಇದನ್ನೆಲ್ಲ ಸಾಕೋದು ನಾನಷ್ಟೇ. ಆರೋಗ್ಯಕ್ಕೋಸ್ಕರ ಇನ್ನಷ್ಟು ಆರೋಗ್ಯ ಕೊಡಲಿ, ಇನ್ನಷ್ಟು ಖುಷಿಯ ದಿನಗಳನ್ನು. ಇವಾಗ ಒಂದು ಹೆಮ್ಮೆಯಿಂದ ನೀವು ಇವತ್ತು ಕುಂದಾಪುರ ಮಾತ್ರ ಅಲ್ಲ, ಸ್ಟೇಟಲ್ಲಿ ಹೋಗೋ ಥರ ಆಗಿದೆ. ಇನ್ನಷ್ಟು ಒಳ್ಳೆಯ ದಿನಗಳು ನಿಮಗೆ ಬರಲಿ, ಒಳ್ಳೊಳ್ಳೆ ಕ್ಷಣಗಳನ್ನು ನಿಮ್ಮ ಕಣ್ಣು ತುಂಬ ನೋಡ್ಕೊಳ್ಳುವಂತೆ ಆಗಲಿ ಅಂತ ನಾನು ದೇವ್ರ ಜೊತೆ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮಾತಾಡೋದಿಲ್ಲ ಅಂತ ಹೇಳಿದ್ರೆ ಆದರೂ ಇಷ್ಟು ಮಾತಾಡಿದಿರಿ, ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಪುಣ್ಯ. ಧನ್ಯವಾದ ಅಮ್ಮ ನಿಮಗೆ, ಥ್ಯಾಂಕ್ ಯು. ಚೈತ್ರಕ್ಕಂದು ತಂಗಿ ಇದ್ದಾರೆ, ಇವರ ಹೆಸರು ಮಾನ್ಯ ಅಂತ, ಪುತ್ತೂರಲ್ಲಿ ಕಲಿತಾ ಇದ್ದಾರೆ, ನಮ್ಮ ಊರಿನ ಪಕ್ಕದಲ್ಲೇ. ಸೊ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ ಇವರೇ ಕಾಲೇಜ್ಗೆ ಹೋಗಿ ಬಂದ ನಂತರ ಮಾಡ್ತಾಯಿದ್ರು. ಎಲ್ಲ ಸ್ಪರ್ಧಿಗಳಿಗೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದಕ್ಕೆ 10 ಜನ ಇದ್ರಂತೆ ಅಲ್ಲ ಇದ್ದರೆ, ಆದರೆ ಇವರು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಲಿಕ್ಕಿಲ್ಲದೆ ಹೇಗೆ ಇದ್ರು ಹಾಗೇನೇ ಹೋಗಿ ಬಿಗ್ ಬಾಸಲ್ಲಿ 100+ ಡೇಸನ್ನು ಕಳೆದು ಬಂದಿರೋದು. ತಂಗಿಗೆ ಎಷ್ಟು ಖುಷಿ ಇದೆ ಅಂತ. ಇವರ ಹೆಸರು ಮಾನ್ಯ, ಆಲ್ರೆಡಿ ಒಂದ್ಸಲ ಹೇಳಿದೆ. ಮೇಡಮ್ ನಮಸ್ತೆ. ನಮಸ್ತೆ. ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ಓಕೆ, ಅಕ್ಕ ಬಿಗ್ ಬಾಸ್ಗೆ ಹೋಗಿ ಬಂದರು, ನೀವು ಕೂಡ ಹೋಗಬೇಕು ಅಂತ ಆಸೆ ಉಂಟಾ? ಇಲ್ಲ. ಇಲ್ಲ. ಈಗ ಅಕ್ಕ ಅಷ್ಟು ಮಾತಾಡ್ತಾರೆ ವೇದಿಕೆಯಲ್ಲೆಲ್ಲ, ನೀವು ಕೂಡ ಅವ್ರ ರೀತಿಯ ಮಾತಾಡ್ತೀರಾ ಅಥವಾ ನೀವು ಸೈಲೆಂಟಾ? ಇಲ್ಲ, ಮಾತಾಡ್ತೇನೆ, ಅವಳಷ್ಟು ಮಾತಾಡಲ್ಲ. ಓಕೆ, ನೀವು ಇಬ್ರು ಇದ್ದಾಗ ಯಾರು ಜಾಸ್ತಿ ಮಾತಾಡೋದು? ಇಬ್ರು ಮಾತಾಡ್ತೇವೆ. ಅವಳಕ್ಕಿಂತ ಜಾಸ್ತಿ ನಾನೇ ಮಾತಾಡುದು ಮನೆಯಲ್ಲಿ. ಇವಾಗ ನೀವೇನ್ ಮಾಡ್ತಾ ಇದ್ದೀರಾ, ಏನ್ ಕಲಿತಾ ಇದ್ದೀರಾ? ನಾನು ಡಿಗ್ರಿ ಸ್ಟಡಿ ಮಾಡ್ತಿದ್ದೇನೆ. ಓಕೆ, ಪುತ್ತೂರಲ್ಲಿ. ಓಕೆ, ಇವತ್ತು ಬಿಗ್ ಬಾಸ್ ಅಲ್ಲಿ ಅಕ್ಕ ಇದ್ರು. ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ವೋಟಿಂಗ್ ಎಲ್ಲ ಬರಬೇಕಿದ್ರೆ ಅದ್ರಲ್ಲಿ ಬರೋ ಪೋಸ್ಟರ್ಸ್ಗಳೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ರಿ ಅಂತ? ಅಂದ್ರೆ ನಾನು ರಜೆಲಿದ್ದಾಗ ಮಾತ್ರ ಮಾಡ್ತಿದ್ದೆ. ಬೇರೆ ಟೈಮಲ್ಲಿ ಅಕ್ಕನ ಫ್ರೆಂಡ್ಸ್ ಇದ್ರಲ್ಲ, ಅವ್ರು ನೋಡ್ಕೊಳ್ತಿದ್ರು. ಬಟ್ ಆದಷ್ಟು ನೋಡ್ಕೊಳ್ತಿದ್ದೆ. ಅಂದರೆ ಸ್ವಲ್ಪ ನೆಗೆಟಿವ್ ಬಂದಾಗ ಕೂಡ ಎಲ್ಲ ಅಭ್ಯಾಸ ಆಗಿತ್ತು. ಅಷ್ಟೇನು ಪ್ಯಾನಿಕ್ ಆಗಲಿಲ್ಲ. ಬಟ್ ಜನರ ಸಪೋರ್ಟ್ ತುಂಬ ಉಂಟು. ಫ್ಯಾನ್ಸ್ ಸಪೋರ್ಟ್ ನೋಡಿ ತುಂಬ ಖುಷಿಯಾಗಿತ್ತು. ಅಭಿಮಾನಿಗಳು ಎಲ್ಲಿಲ್ಲ ಅಂದರೂ ಎಡಿಟ್ ಮಾಡಿ ನಾವು ಕೇಳದೆ ಕೂಡ ಕಳಿಸ್ತಿದ್ರು. ಅದೊಂದು ಸ್ವಲ್ಪ ತುಂಬ ಖುಷಿ ಇತ್ತು. ಅದೇ ಸಮಾಧಾನ ನಮಗೆ. ಅಕ್ಕನಿಂದಾಗಿ ನೀವು ಕೂಡ ಪೂರ್ತಿ ಕರ್ನಾಟಕ ಫೇಮಸ್ ಆದ್ರಿ, ಇದೆಷ್ಟು ಖುಷಿ ಇದೆ ಅಂತ? ಅಯ್ಯೋ, ತುಂಬ ಖುಷಿ ಇದೆ. ನಾನು ಬಿಗ್ ಬಾಸ್ ಮನೇಲಿ ನೋಡ್ತಿದ್ದೆ, ತುಂಬ ಅನ್ಕೊಂಡಿರ್ಲಿಲ್ಲ ಒಳಗೆ ಹೋಗ್ತೇನಂತ. ಅದಂದ್ರೆ ಅನ್ಕೊಂಡಿರೋ ಡ್ರೀಮ್ ಅಲ್ವಾ? ನಿಮಗೆ ನೀವೆಲ್ಲೂ ಕೂಡ ಕ್ಯಾಮ್ರಾದ ಮುಂದೆ ಬರೋರೇ ಅಲ್ಲ ಅಂತ ಅನ್ಸುತ್ತೆ. ನನಗೆ ತುಂಬಾ ಸಲ ನಿಮ್ಮನ್ನು ಕರೆದೆ, ಅಲ್ಲಿ ಕೂಡ ಹೋಗೋದಕ್ಕೆ ನಾನು ಬರೋದಿಲ್ಲ ಅಂತ ಹೇಳಿದ್ರೆ ಅಥವಾ ರೆಡಿ ಇದ್ರು? ಇಲ್ಲ, ರೆಡಿ ಇದ್ದೆ. ಕ್ಯಾಮರಾ ಮುಂದೆ ಅಂದ್ರೆ ಬರ್ಲಿಕ್ಕೆ ಯಾಕೆ ಇಷ್ಟ ಇಲ್ಲ ಇತ್ತಂದ್ರೆ, ಅಂದ್ರೆ ಮೊದಲಿಂದ ಕೂಡ ಅಕ್ಕಂಗೆ ಸ್ವಲ್ಪ ಭಯ ಇತ್ತು. ಅಂದ್ರೆ ನಾನೆಲ್ಲ ಟಾರ್ಗೆಟ್ ಆಗ್ತೇನೆ ಅಂತ ಒಂದಿತ್ತು, ಮತ್ತೆ ಅದು ಬಿಟ್ಟರೆ ಬೇರೆ ಏನಿಲ್ಲ. ನಾನು ಎಲ್ಲಿ ಬೇಜಾರು ಮಾಡ್ಕೊಳ್ತೇನೆ, ಏನಾದರೂ ನೆಗೆಟಿವ್ ಆದರೆ ಅನ್ನೋ ಕಾರಣಕ್ಕಿತ್ತು. ನಂಗೆ ಅದೇನು ಭಯ ಇಲ್ಲ ಇತ್ತು. ಟಾರ್ಗೆಟ್ ಅಂತ ಅಲ್ಲ, ಅದು ಇದ್ದಿರ್ಬೋದು. ಬಟ್ ಇವತ್ತು ನಿಮ್ಮನ್ನ, ಅಕ್ಕನನ್ನ, ನಿಮ್ಮ ಕುಟುಂಬವನ್ನು ಇಡೀ ಕರ್ನಾಟಕ ಪ್ರೀತಿಸ್ತಾ ಇದೆ. ನಿಮ್ಮನ್ನು ಪ್ರೀತಿಸ್ತಕ್ಕಂಥ ಜನ ಇರೋದ್ರಿಂದ ಅಂತ ದೊಡ್ಡ ರಿಯಾಲಿಟಿ ಶೋದಲ್ಲಿ ಒಂದು ಸಣ್ಣ ಮನೆಯಿಂದ ಹೋಗಿರತಕ್ಕಂಥ ನಿಮ್ಮ ಅಕ್ಕ 100+ ದಿನಗಳನ್ನು ಕಳೆದಿದ್ದಾರೆ. ಇದು ತುಂಬಾ ಖುಷಿ ಇರ್ಬೋದಲ್ವಾ ನಿಮಗೆ? ತುಂಬಾ ಖುಷಿ ಇದೆ. ನಾನು ಕೂಡ ಅನ್ಕೊಂಡಿಲ್ಲ 100+ ಡೇಸ್ ತನಕ ಇರ್ತಾಳೆ ಅಂತ. ಬಟ್ ಯಾವ ಕಾರಣದಿಂದ ಅವರು 100 ಡೇಸ್ ಪ್ಲಸ್ ಇರ್ಲಿಕ್ಕಿಲ್ಲ ಅಂತ ನೀವು ಅನ್ಕೊಂಡ್ರಿ? ಅವರಲ್ಲಿರುವ ಕೋಪನ ಅಥವಾ ಪ್ರೀತಿಯ ಏನು? ಅಂದ್ರೆ ಅವಳು ಕೋಪ ತುಂಬಾ ಇತ್ತು. ಅದೇ ಎಲ್ಲಾದ್ರೂ ಮೈನಸ್ ಆಗ್ತದ ಅಂತ ಅನ್ಕೊಂಡಿದ್ವಿ. ಬಟ್ ಹೇಳಿದ್ವಿ ಕಂಟ್ರೋಲ್ ಮಾಡ್ಕೊ ಅಂತ. ತುಂಬಾ ಕಂಟ್ರೋಲ್ ಮಾಡ್ಕೊಂಡಿದ್ಲು. ಆದ್ರೆ ಹೇಗಿದ್ರು ಹಾಗೆ ಬದುಕಿದ್ರು, ಹಾಗಾಗಿ 100+ ಡೇಸ್ ಬಂತು. ಸೊ ನಿಮ್ಮ ಮಾತುಗಳಿಗೆ ಥ್ಯಾಂಕ್ ಯು. ಅಕ್ಕನನ್ನ ಗೆಲ್ಲಿಸೋದಕ್ಕೆ ನಿಮ್ಮ ಕೂಡ ಅಂದ್ರೆ ಒಂದು 100+ ಡೇಸ್ ಆಗೋದಕ್ಕೆ ನಿಮ್ಮ ಸಹಕಾರ ಕೂಡ ತುಂಬಾನೇ ಇದೆ. ಸೊ ನಿಮಗೂ ಒಳ್ಳೇದಾಗ್ಲಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚೈತ್ರ ಅವ್ರ ಜೊತೆ ತುಂಬಾನೇ ಮಾತಾಡಿ ಆಯ್ತು, ಎಲ್ಲ ವಿಷಯಗಳನ್ನು ತಿಳ್ಕೊಂಡ್ವಿ. ಒಂದಷ್ಟು ಪ್ರಶ್ನೆಗಳು ನಮ್ಮ ಮೈಂಡಲ್ಲಿತ್ತು, ಅದೆಲ್ಲದಕ್ಕೂ ಕೂಡ ಉತ್ತರ ಪೂರ್ತಿಯಾಗಿ ಸಿಗದಿದ್ರು ಕೂಡ ನಾನು ಕೇಳಿರುವಂಥ ಪ್ರಶ್ನೆಗಳಿಗೆ ಭಾಳ ಚೆನ್ನಾಗಿ ಉತ್ತರವನ್ನು ಕೊಟ್ಟರು. ಚೈತ್ರ ಕುಂದಾಪುರ ಅವ್ರ ಜೊತೆಗೆ ಮಾತಾಡಿದಾಗ ಅವರ ಫ್ರೆಂಡ್ಸ್ಗಳೆಲ್ಲ ಇದ್ದಾರಲ್ಲ, ಪಾಪ ಬಹಳ ದೂರದಿಂದ ಬಂದರು. ಇವರು ಸುಖೇಶ್ ಅಂತ, ಇವ್ರ ಜೊತೆ ನಿಮ್ಮನ್ನು ಮೀಟ್ ಆಗಿರೋದು ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಹಾಗೆ ನೀವೇನು ಮಾಡ್ತಾ ಇದ್ದೀರಾ ಸುಖೇಶ್ ಅವರು? ನಾನು ಹೌಸಿಂಗ್ ಫೈನಾನ್ಸಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿದ್ದೀನಿ. ಓಕೆ, ಇಲ್ಲಿ ಉಡುಪಿ ಮತ್ತು ಮಂಗಳೂರು ಡಿವಿಷನ್. ಓಕೆ. ಇವಾಗ ಇವರು ಅವರ ಫ್ರೆಂಡು ಬಂದು ಅವರ ಬಗ್ಗೆ ಅಭಿಮಾನದ ಮಾತೊಂದೆರಡು ಹೇಳ್ತಾರೆ ಏನಿದೆ ಅಂತ. ನೀವು ಮತ್ತು ಚೈತ್ರ ಎಷ್ಟು ವರ್ಷದ ಫ್ರೆಂಡ್ಸ್? ಒಂದು 4-5 ವರ್ಷದಿಂದ ಫ್ರೆಂಡ್ಸ್ ಆಗಿದ್ವಿ. ಸೊ ಎಲ್ಲ ಒಂದು ಸಭೆ ಸಮಾರಂಭಗಳಾಗಿರ್ಬೋದು, ಹಿಂದೂ ಜಾಗೃತ ಸಭೆ ಎಲ್ಲದಕ್ಕೂ ಒಟ್ಟಿಗೆ ಹೋಗ್ತಾ ಇದ್ವಿ 4-5 ವರ್ಷ. ಅಂದರೆ ಅವ್ರು ಎಲ್ಲಿ ಹೋದ್ರು ಕೂಡ ಅವ್ರ ಜೊತೆಗೆ ಸಪೋರ್ಟಿವ್ ಆಗಿ ಹೋಗ್ತಾ ಇದ್ವಿ, ಎಲ್ಲ ಕಡೆ ಹೋಗ್ತಾ ಇದ್ವಿ, ಒಟ್ಟಿಗೆ ಹೋಗ್ತಾ ಇದ್ವಿ. ಚೈತ್ರ ಅವರಿಗೆ ಬಿಗ್ ಬಾಸ್ ಇಂದ ಕರೆ ಬಂತು ಅಂತ ಹೇಳುವಾಗ ನಿಮಗೆ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ಏನಾದರೂ ಮೊದಲು ಎಕ್ಸ್ಪೆಕ್ಟೇಷನ್ ಇತ್ತು ನಿಮಗೆ? ಮೊದಲು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಆದರೆ ಆ್ಯಕ್ಚುಲಿ ತುಂಬ ಇದಕ್ಕಿಂತ ಮುಂಚೆ ಕೂಡ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಂದರೆ ಈಗ ಸಭೆ ಸಮಾರಂಭಕ್ಕೆ ದೂರ ಹೋಗ್ತಾ ಇರ್ತೀವಿ ನಾವು, ಆಗ ಕೂಡ ಹುಷಾರಿಲ್ಲ ಅಂದರೂ ಕೂಡ ಅವರು ನಾವೇ ಕರ್ಕೊಂಡು ಒಂದು ದೇವಸ್ಥಾನದಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಲ್ಲಿ ಮೆಡಿಸಿನ್ ತಗೊಂಡು ಹೋಗಿದ್ದಾರೆ ಅವರು. ಸೊ ಆಗಿರುವಾಗ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಅವರು ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ನಮ್ಮ ಆಸೆ ಅಲ್ವಾ? ಓಕೆ. ಬಿಗ್ ಬಾಸ್ಗೆ ನೀವು ಎಂಟ್ರಿ ಆದಾಗ ಅವರು
ಒಂದು 100+ ಡೇಸ್ ಅವರು ಬರ್ಬೋದು ಅಂತ ಹೇಳುವಂತ ನಿಮ್ಮ ಮೈಂಡಲ್ಲಿ ಇತ್ತ ಬರ್ಬೋದು ಅಂತಿತ್ತು, ಮತ್ತೆ ಏನಾಯ್ತು ಗೊತ್ತಿಲ್ಲ. ಅಲ್ವಾ? ಆದ್ರೆ ಒಂದು 100+ ಬಂದಿರೋದು ಗ್ರೇಟ್ ಅಲ್ವಾ? ತುಂಬಾ ಖುಷಿ ಇದೆ. ಯಾವುದು ಕೂಡ ಸಿನಿಮಾದ ಬ್ಯಾಕ್ಗ್ರೌಂಡ್ ಇಲ್ಲದೆ ಒಂದು ಇದರಿಂದ ಮುಂದೆ ಬಂದು ಹೋಗಿದ್ದಾರೆ ಅಂದ್ರೆ ದೊಡ್ಡ ವಿಷಯ, ಮೆಚ್ಚಬೇಕಾಗುತ್ತೆ. ಅಂದ್ರೆ ಅಲ್ಲಿ ಸಿನಿಮಾ ಇದ್ರೆ ಮಾತ್ರ ಬರ್ತಾರಂತಲ್ಲ, ನೈಜವಾಗಿ ಬದುಕಿದ್ರೆ 100+ ಡೇಸ್ ಬರ್ತಾರೆ ಅಂತ ಹೇಳುವಂತದಲ್ವಾ? ಅದ್ರೊಳಗೆ ಕೂಡ ಅವರು ನೈಜವಾದ ವ್ಯಕ್ತಿತ್ವದಿಂದ, ನೈಜ ಮಾತಿನಿಂದ ಇಲ್ಲರು ಬಂದಿದ್ದಾರೆ ಅಂದ್ರೆ ದೊಡ್ಡ ಗ್ರೇಟ್ ಅಲ್ವಾ? ಇದರಲ್ಲಿ ನಿಮಗೆ ಖುಷಿಯಾಗಿದೆ? ತುಂಬಾ ಖುಷಿ. ನಿಜವಾದ ಗೆಳೆಯರ ಅಂದ್ರೆ ಇದೆ. ಅವರು ಒಂದು ಗೆಲುವಿನಲ್ಲಿ, ಅವರ ಗೆಲುವಿನಲ್ಲಿ ತಮ್ಮ ಗೆಲುವನ್ನು ನೋಡ್ಕೊಳ್ತಾರಲ್ಲ, ಅದು ಇವರ ಸುಖೇಶಲ್ಲಿದೆ. ಸೊ ನಿಮಗೂ ಒಳ್ಳೇದಾಗಲಿ ಸರ್, ಆಯಿತಾ? ಒಳ್ಳೇದಾಗ್ತದೆ. ಅಂದರೆ ಎಲ್ಲರೂ ಒಂದು ಸೋತಾಗ ಎಲ್ಲರನ್ನು ಬಿಟ್ಟು ಹೋಗಿರ್ತಾರೆ. ಸೋತ ಟೈಮಲ್ಲಿ ಕೂಡ ಜೊತೆಗಿದ್ದು ಏನೋ ಒಂದು ನನ್ನ ಒಂದು ಫ್ರೆಂಡ್ ಏನೋ ಒಂದು ಮಾಡ್ತಾರೆ, ಅವರಲ್ಲಿ ಒಂದು ಟ್ಯಾಲೆಂಟ್ ಇದೆ, ಅದರಿಂದ ಅವರು ಮುಂದಿನ ಬೆಳೆದು ಬರ್ತಾರೆ ಅಂತ ಹೇಳುವಂಥ ನಂಬಿಕೆಯಿಂದ ಅವ್ರ ಜೊತೆ ಇದ್ದು ಅವರ ಗೆಲುವಿನಲ್ಲೂ ಕೂಡ ಇವತ್ತಿದ್ದೀರಲ್ಲ. ಸೊ ನಿಮಗೂ ಒಳ್ಳೇದಾಗಲಿ. ಅವರ ಬಗ್ಗೆ ಒಂದು ಒಳ್ಳೆಯ ಮೆಚ್ಚುಗೆ ಮಾತನಾಡಿ ಅವ್ರ ಜೊತೆ ಇದ್ದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಚೈತ್ರ ಕುಂದಾಪುರ ಅಂತ ಹೇಳಿದರೆ ಒಂದು ಧ್ವನಿ. ಸಮಾಜದಲ್ಲಿ ಅವರ ಮಾತುಗಳಿಂದ ಪ್ರೇರಿತರಾಗಿರ್ತಕ್ಕಂಥ ಸಾಕಷ್ಟು ಮಂದಿ ಇದ್ದಾರೆ. ಒಬ್ಬಳು ಹೆಣ್ಮಗಳು ಇಡೀ ಪ್ರಪಂಚವನ್ನು ಅಥವಾ ಇಡೀ ರಾಜ್ಯವನ್ನು ಅಥವಾ ಈ ಸೊಸೈಟಿಯಲ್ಲಿರ್ತಕ್ಕಂಥ ಗಲ್ಲಿಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ಸುತ್ತಾರೆ ಅಂತ ಹೇಳಿದರೆ, ಒಂದು ಗಂಡು ಶಕ್ತಿ ಇಲ್ಲದಂತಹ ಮನೆಯಿಂದ ಹೋಗ್ತಾರೆ, ಇವತ್ತೊಂದು ಗಂಡಸಿನ ಶಕ್ತಿಯಲ್ಲಿದ್ದಾರೆ ಅಂತ ಹೇಳಿದರೆ ಅವರ ಹಿಂದೆ ನಿಂತಿರುವಂತಹ ಅವರ ಗೆಳೆಯರು, ಅವರ ಸಹೋದರರು ಅಂತ ಹೇಳುವಂತಕ್ಕಂಥದ್ದು ಇವತ್ತು ಭಾಳ ಮುಖ್ಯ ಆಗ್ತದೆ. ಅವರು ಬಿಗ್ ಬಾಸ್ ಅಂತ ಅಲ್ಲ, ಅದಕ್ಕಿಂತ ಹಿಂದೆಯೇ ದೊಡ್ಡ ದೊಡ್ಡ ವೇದಿಕೆಗಳನ್ನು ನೋಡಿ ಬಂದಿದ್ದಾರೆ. ಆದರೆ ಪ್ರಚಾರ ಅಂತ ಪಡೆದುಕೊಂಡಿರುವಂಥದ್ದು ಬಿಗ್ ಬಾಸ್ಗೆ ಬಂದಾಗ ಚೈತ್ರ ಕುಂದಾಪುರ ಅಂತ ಅಲ್ವಾ? ಅವರು ಎಲ್ಲಿ ಹೋದರೂ ಕೂಡ ಅವರ ಜೊತೆಲಿದ್ದಂತಹ ಮತ್ತೊಬ್ಬರು ಪ್ರಜ್ವಲ್ ಅಂತ. ಸರ್ ನಮಸ್ತೆ, ತಾವು ಹೇಗಿದ್ದೀರಿ? ಹಾಂ ಸರ್, ಆರಾಮ್ ಸರ್. ಓಕೆ, ಇವತ್ತು ಚೈತ್ರ ಅವರ ಜೊತೆಗೆ ನಿಮ್ದು ಎಷ್ಟು ವರ್ಷದ ಒಂದು ಫ್ರೆಂಡ್ಶಿಪ್ ಅಂತ? ನಮ್ಮದು ಒಂದು 10 ವರ್ಷದಿಂದ ವರ್ಷ ಆಯ್ತಲ್ಲ ಈಗಿನ ಫ್ರೆಂಡ್ಶಿಪ್ಪಲ್ಲಿ. ನಿಮ್ಮದು ಊರು ಯಾವುದು? ನಮ್ಮದು ಪೆರಡೂರಲ್ಲಿ, ಎಡಕದ ಹತ್ರ. ಓಕೆ, ಚೈತ್ರ ಕುಂದಾಪುರ ಅವರು ನೋಡಿ ಕೇಸರಿಯೊಂದಿಗೆ ಇದ್ದಾರೆ. ಅದು ಕೇಸರಿ ಒಂದು ಶಕ್ತಿ ಇರ್ತಕ್ಕಂಥ ವ್ಯಕ್ತಿಯ ಜೊತೆಗೆ ಇರುವಂಥ ಒಂದು ಮತ್ತೊಂದು ಶಕ್ತಿ. ಹಾಗೆ ಅವರು ಬಿಗ್ ಬಾಸ್ಗೆ ಹೋದಾಗ ನಿಮಗಾಗಿರುವಂಥ ಖುಷಿ ಎಷ್ಟು ಅಂತ? ತುಂಬ ಖುಷಿ ಆಯಿತು ಅಲ್ವಾ? ಹೌದು, ತುಂಬ ಅಂದರೆ ಅದು ಎಕ್ಸ್ಪೆಕ್ಟ್ ಸಹ ಮಾಡಿರಲಿಲ್ಲ. ಮತ್ತು ಅದೇ ಬರುವ ಜನರು ಪ್ರೀತಿ ಕೊಟ್ಟರು. ಹೌದು. ಓಕೆ, ಇವತ್ತು ಅಲ್ಲಿ ಒಂದು ಕೆಲವೊಂದು ಅವರನ್ನೇ ಟಾರ್ಗೆಟ್ ಮಾಡ್ತಕ್ಕಂಥ ವಿಚಾರಗಳೆಲ್ಲ ಆಯಿತು. ಅವಾಗ ನಿಮಗೆ ಇಲ್ಲಿ ತುಂಬ ನೋವಾಗಿದ್ದಿರ್ಬೋದು. ಅದೆಲ್ಲ ನೋಡಿ ಅಭ್ಯಾಸ ಆಗಿದೆ ಅಲ್ಲ, ಅಂದರೆ ಒಳಗಿನ ನೋವುಗಳಿಗಿಂತಲೂ ಹೊರಗಿದ್ದಾಗ ಅದು ಅಭ್ಯಾಸ ಆಗಿ ಹೋಗಿದೆ ನಮಗೆ. ಅವರೇ ನಾವು ಎಂತಾದರೂ ಮಾತಾಡುವಾಗ ಏನಾದರೂ ಹೇಳಿದ್ರೆ ಅವರೇ ನಮಗೆ ಅದರ ಬಗ್ಗೆ ಆಗ್ತದೆ ಇರಲಿ ಅಂತಲೇ ಹೇಳಿ ಧೈರ್ಯ ತುಂಬಿ ಮಾತಾಡಿ ಇದು ಮಾಡ್ತಿದ್ರು. ಹಾಗೆ ಅಲ್ಲಿ ಒಳಗಿನ ನೋವುಗಳೆಲ್ಲ ನೋವೇ ಅಲ್ಲ, ಅದರಿಂದ ದೊಡ್ಡ ನೋವುಗಳನ್ನು ಅನುಭವಿಸಿ ಗಟ್ಟಿಯಾಗಿ ಬಂದಿರುವಂತಹ ನಮಗೆ ಅವರೇ ಬೇರೆ ರೀತಿಯ ಯಾವುದೇ ಇದ್ರು ಸಂಕಷ್ಟದಲ್ಲಿ ನಮಗೆ ಧೈರ್ಯ ತುಂಬಿ ಅವರೇ ಅಲ್ವಾ ಒಂದು ಹಾದಿ ತೋರಿಸ್ತಿದ್ರು. ಓಕೆ ಓಕೆ ಓಕೆ. ಇವತ್ತು 100 ದಿನಗಳನ್ನು ಚೈತ್ರರವರು ಕಂಪ್ಲೀಟ್ 100+105 ದಿನಗಳನ್ನು ಮಾಡ್ತಾರೆ ಅಂತ ನಿಮಗೆ ಆ ಪ್ರಾರಂಭದಲ್ಲಿ ಅಲ್ಲಿ ಹೋಗಿ ಒಂದು ಸೌಂಡ್ ಇತ್ತು ಅವರದ್ದು ಎಲ್ಲ, ಅವಾಗ ಗೊತ್ತಿತ್ತಾ ಈ ಕಂಟಿನ್ಯೂ ಆಗ್ಬೋದು ಅಂತ? ಇಲ್ಲ, ಅವರು ಬಂದ ಹಾದಿ ಹಾಗೆ ಅಂದರೆ ಒಂಥರ ಅವರು ತುಂಬಾ ಬೀಳ್ತಾರೆ, ಮತ್ತೆ ಎದ್ದು ಬರುವಾಗ ಬೇರೆ ರೀತಿಯಲ್ಲೇ ಒಂದು ಇದರಲ್ಲಿ ಬರ್ತಾರೆ ಅವರು. ಓಕೆ, ಅಂದ್ರೆ ಅದ್ರ ಬಗ್ಗೆ ನಮಗೆ ತುಂಬಾ ಧೈರ್ಯ ಇತ್ತು. ತುಂಬ ಹತ್ತಿರದಿಂದ ನೋಡಿರುವಂತಹ ನೀವು ಆಗಿರುವ ಕಾರಣದಿಂದ ಅವರಿಗಿಂತ ಒಂದು ವೇದಿಕೆ ಬೇಕಿತ್ತು ಅಂತ ನಿಮ್ಮ ಮನಸ್ಸಲ್ಲಿ ಯಾವತ್ತಾದ್ರೂ ನೀವು ಆಲೋಚನೆ ಮಾಡಿದಿರಾ ಅಂತ? ಇಂಥ ಬೇರೆ ವಿಚಾರದಲ್ಲೂ ನಾವು ಯೋಚನೆ ಮಾಡಿದಿದೆ. ಓಕೆ, ತುಂಬ ಒಂದು ಸ್ವಲ್ಪ ಟೈಮ್ಗಳ ಕಾಲ ಸೈಲೆಂಟ್ ಆಗಿದ್ರು, ಮತ್ತೆ ಅದೇ ಒಂದು ಪವರ್ನೊಂದಿಗೆ ಚೈತ್ರ ಎದ್ದು ಬರ್ತಾರೆ ಅಂತ ಹೇಳುವಂಥ ನಂಬಿಕೆ ನಿಮಗಿದೆಯಾ ಅಂತ? ಇನ್ನೂ ಇದೆ ಅಲ್ಲ? ಇದೆ. ಓಕೆ, ಯಾವತ್ತು ಪ್ರತಿಯೊಂದು ಅವರ ಕಾರ್ಯಕ್ರಮ, ಅವರ ಸಕ್ಸಸ್ ಅಥವಾ ಅವ್ರು ಮಾಡ್ತಕ್ಕಂಥ ಒಂದೊಂದು ಭಾಷಣಗಳ ಹಿಂದೆ ನೀವೇ ಅವರನ್ನು ಮನೆ ಹತ್ರವರೆಗೆ ಕರ್ಕೊಂಡು ಬಂದು ಬಿಟ್ಟು ಹೋಗ್ತಾ ಇದ್ರಿ, ಎಷ್ಟು ಲೇಟ್ ಆದರೂ ಕೂಡ. ಇನ್ನು ಈ ಒಂದು ವಿಚಾರದಲ್ಲಿ ನೋಡಿದರೆ ಎಷ್ಟು ಹೆಮ್ಮೆ ಇದೆ, ಅವರ ಬ್ಯಾಕ್ ಬೋನ್ ಆಗಿ ನಾವೇ ಇದ್ವಿ ಅಂತ ಹೇಳೋದಕ್ಕೆ ಎಷ್ಟು ನಿಮಗೆ ಖುಷಿ ಇದೆ ಅಂತ? ಅದು ಅದಕ್ಕೆ ಮಾತೇ ಇಲ್ಲ ಅಲ್ವಾ? ಹೌದು, ನಿಮ್ಮ ಕರ್ತವ್ಯ ಅಂತ ಮಾಡಿದ್ರೆ. ಕರ್ತವ್ಯ, ಹೌದು. ಓಕೆ ಅಣ್ಣ, ಇಂತಹ ಒಂದು ಸಹೋದರರು ಜೊತೆಯಲ್ಲಿ ಇದ್ದರೆ ಅಂತ ಒಬ್ಬಳು ಸಹೋದರಿ ಎದ್ದು ಬರೋದಕ್ಕೆ ಸಾಧ್ಯ. ಊರಿನಲ್ಲಿ ಇದ್ದಂತಹ ಯಾವುದೇ ಒಬ್ಬ ಬಲಿಷ್ಠವಾಗಿರುವಂತಹ ಒಬ್ಬಳು ಹೆಣ್ಮಗಳಿಗೆ ಈ ರೀತಿಯಲ್ಲಿ ಸಪೋರ್ಟನ್ನು ಕೊಡ್ತಕ್ಕಂಥ ಹುಡುಗರು ಇದ್ದರೆ ಖಂಡಿತವಾಗ್ಲೂ ಆ ಊರಿನಲ್ಲೂ ಕೂಡ ಬೆಳವಣಿಗೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಈ ಪ್ರಜ್ವಲ್ ಸುಖೇಶ್ ಅನ್ನುವಂತಹ ಹುಡುಗರೇ, ಚೈತ್ರ ಅವ್ರ ಜೊತೆಗೆ ಇರ್ತಕ್ಕಂಥ ಹುಡುಗರೇ ಸಾಕ್ಷಿ. ಇವತ್ತು ನಿಮಗೂ ಒಳ್ಳೇದಾಗಲಿ. ನಮ್ಮ ಜೊತೆ ಮಾತಾಡಿ, ಇವರೆಲ್ಲೂ ಕೂಡ ಕ್ಯಾಮ್ರಾದ ಮುಂದೆ ಬರ್ತಾರೆ ಅಂತ ಹೇಳಲೇ ಇಲ್ಲ, ಬರೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಏನಿದ್ರು ಆ ಕಡೆ ಮಾತ್ರ ಬ್ಯಾಕ್ ದಿ ಕ್ಯಾಮರಾ, ಆದ್ರೆ ಮೊದಲ ಬಾರಿಗೆ ಕ್ಯಾಮರಾದ ಮುಂದೆ ಬರ್ತಾ ಇದ್ದೀರಾ ಅಂತಲ್ಲ? ಥ್ಯಾಂಕ್ ಯು. ನಮ್ಮ ಕ್ಯಾಮರಾದಲ್ಲೇ ಮಾತ್ರ. ಒಳ್ಳೇದಾಗ್ಲಿ ನಿಮಗೆ. ನಿಮ್ಮ ಸ್ವರದ ಅಭಿಮಾನಿ ನಾನು, ಅದನ್ನ ಹೇಳ್ತಿದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೇ ಆ ಪ್ರೀತಿ ಇಟ್ಟು ಬಂದಿದ್ದಾರೆ, ಒಳ್ಳೇದಾಗ್ಲಿ ಅವರಿಗೆ. ನಾನು ಅಷ್ಟೇ ಕೇಳೋದು, ನಾವು ನಂಬತಕ್ಕಂಥ ಶಕ್ತಿಗಳು ಒಂದು ತಾಯಿ ಕಾಳಿಕಾಚಾಯಿಗೆ ಇವರು ಶಕ್ತಿಯಾಗಿ ನಿಂತಿದ್ದಾರೆ ಅಂತ ಹೇಳುವಾಗ ಇವರಿಗೂ ಒಂದು ಒಳ್ಳೇದಾಗಬೇಕು. ನಿಮ್ಮ ಜೀವನದ ಎಲ್ಲ ಕನಸುಗಳು ನನಸಾಗಲಿ, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ನಿಮಗೆ ಸಹ ಥ್ಯಾಂಕ್ ಯು.